ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ನೀನೇನು ಕೆಲಸ ಮಾಡ್ತಿರೋದು? ಇದೇನು ಅರ್ಚನ್ ಅವ್ರು ಹೀಗೆ ಕೇಳ್ತಾ ಇದ್ದೀರಾ? ಟೀಚರ್ ಕೆಲಸನೇ ಮಾಡ್ತಾ ಇರೋದು. ಹೌದಾ? ನಂಬೋದಾ? ನಾನು ಯಾಕೆ ನಿಮ್ಗೆ ಸುಳ್ಳು ಹೇಳಿ? ಬೇಕಿದ್ರೆ ನೀವೇ ಬಂದು ನಾಳೆ ವಿಚಾರಿಸಿ. ಅದ್ರ ಅವಶ್ಯಕತೆ ಇಲ್ಲ. ಆದರೆ ಟೀಚರ್ ಆದವ್ರಿಗೆ ಸ್ಕೂಲಲ್ಲಿ ಬೆಳಗ್ಗೆಯಿಂದ ರಾತ್ರಿವರೆಗೂ ಕೆಲಸ ಇರುತ್ತೆ ಅಂತ ಹೇಳಿ ನೀನು ನೋಡಿನೇ ಗೊತ್ತಾಗಿತ್ತು. ಓ, ಲೇಟ್ ಆಯಿತು ಅಂತ ಕೋಪ ಮಾಡ್ಕೊಂಡಿದ್ದೀರಾ? ಸದ್ಯ ಅರ್ಥ ಆಯ್ತಲ್ಲ. ಇಷ್ಟೊತ್ತರೆಗೂ ಏನು ಕೆಲಸ ಇತ್ತು ಅಲ್ಲಿ? ಮಕ್ಕಳ ಜೊತೆ ಟೈಮ್ ಸ್ಪೆಂಡ್ ಮಾಡ್ತಾ ಇದ್ದೆ. ಮತ್ತ್ಯಾಕೆ ನನ್ನ ಮದುವೆ ಆದೆ? ಮನೇಲಿ ನಿನಗೋಸ್ಕರ ಕಾಯ್ತಿರ್ತೀನಿ ಅಂತ ಸ್ವಲ್ಪನೂ ಯೋಚನೆ ಇಲ್ವಾ ನಿನಗೆ? ಯಾವಾಗಲೂ ಲೇಟಾಗಿ ಬರ್ತೀನಿ. ನಾನು ಒಬ್ಬಳೇ ಇಲ್ಲಿ ಹೇಗಿರಲಿ? ನೀನು ಎಲ್ಲರೂ ಥರ ನೀನು ಬುದ್ಧಿ ತೋರಿಸ್ತಲ್ಲ. ನಾನು ಏನು ಮಾಡಿದೆ ಅಂತ ಹೀಗೆ ಮಾತಾಡ್ತಿದ್ದೀರಾ? ಮದುವೆ ಆಗೋದಕ್ಕೂ ಮುಂಚೆ ದಿನಕ್ಕೆ 10 ಸಲ ಫೋನ್ ಮಾಡಿ ಎಲ್ಲಿದ್ದೀರಾ, ಏನು ಮಾಡ್ತಿದ್ದೀರಾ, ಮನೆಗೆ ಹುಷಾರಾಗಿ ಹೋಗಿ, ಊಟ ಆಯ್ತಾ, ಚೆನ್ನಾಗಿ ನಿದ್ದೆ ಮಾಡಿ ಅಂತ ಮಗು ಥರ ವಿಚಾರಿಸ್ತಿದ್ದೆ. ಮದುವೆ ಆಗಿ ಬಂದಾಗಿಂದ ಒಂದೇ ಒಂದು ದಿನನಾದರೂ ಹೇಗಿದ್ದೀರಾ ಅಂತ ವಿಚಾರಿಸಿದ್ಯಾ? ಹೋಗ್ಲಿ, ಮನೇಲಿ ಕಟ್ಕೊಂಡಿರೋ ಹೆಂಡತಿ ಇದ್ದಾಳೆ ಅಂತ ನೆನಪಿದ್ಯಾ ಅಥವಾ ಮರ್ತೋಗಿದ್ಯಾ? ಬಾಯಿಗೆ ಬಂದಂಗೆಲ್ಲ ಮಾತಾಡ್ಬಿಡಿ. ನನಗೂ ನಿಮ್ಮ ಮೇಲೆ ಪ್ರೀತಿ ಕಾಳಜಿ ಎರಡೂ ಇದೆ. ಆದರೆ ಅದನ್ನ ಬಾಯಿ ಬಿಟ್ಟು ಹೇಳೋದಕ್ಕೂ ಆಗಲ್ಲ ಅಥವಾ ತೋರ್ಸೋಕ್ಕೂ ಆಗಲ್ಲ. ನಮ್ದೇ ಆದಂಥ ಟೆನ್ಷನ್ಗಳು ಇರುತ್ತೆ ಅನ್ನೋದನ್ನ ನೀವು ಅರ್ಥ ಮಾಡ್ಕೊಬೇಕು. ಏನಪ್ಪಾ ಅಂತ ಟೆನ್ಷನ್ನು? ಊರು ತುಂಬ ಸಾಲ ಮಾಡಿದ್ಯಾ ಅಥವಾ ಕಾಯಿಲೆ ಏನಾದರೂ ಬಂದಿದ್ಯಾ? ಆ ಥರ ಎಲ್ಲ ಏನೂ ಇಲ್ವಲ್ಲ. ಇರೋದು ನಾವಿಬ್ರು. 20,000 ದುಡಿದ್ರೆ ನೆಮ್ಮದಿಯಾಗಿರ್ಬೋದು. ಅಂದ್ರೆ ನೀವು ಹೇಳೋ ಪ್ರಕಾರ ದುಡಿದ್ರೆ ಮಾತ್ರ ನೆಮ್ಮದಿನ? ಸುಮ್ಮನೆ ನನ್ನ ಮಾತನ್ನ ತಪ್ಪರ್ಥ ಮಾಡ್ಕೋಬೇಡ. ದುಡಿದ್ರೆ ನೆಮ್ಮದಿ ಅಂತ ಹೇಳಿದ್ದು, ದುಡ್ಡಿದ್ರೆ ನೆಮ್ಮದಿ ಅಂತ ಹೇಳಿಲ್ಲ ನಾನು. ಆಯ್ತು, ಈಗೇನು ನನ್ನಿಂದ ತಪ್ಪಾಗಿದೆ, ಸಾರಿ ಕೇಳ್ಬೇಕಾ? ಬೇಡಪ್ಪ, ನಾನೇ ನಿನ್ ಕಾಲಿಗೆ ಬಿದ್ದು ಕ್ಷಮೆ ಕೇಳ್ತೀನಿ. ಕೇಳಲಾ? ಕೇಳಿಸ್ಕೊಂಡು ಯಾರು ಕ್ಷಮೆ ಕೇಳಲ್ಲ. ಅಷ್ಟಕ್ಕೂ ನೀವು ಆ ಥರ ತಪ್ಪೇನು ಮಾಡಿಲ್ಲ. ಲೇಟಾಗಿ ಬಂದಿರೋದು ನಾನೇ ಸಾರಿ ಕೇಳ್ತೀನಿ. ಐ ಆಮ್ ರಿಯಲಿ ಸಾರಿ. ಯಾಕೆ ರಾಹುಲ್ ಈಗ ನಡ್ಕೊಳ್ತಿದ್ಯಾ? ಅಲ್ಲ, ನಮ್ಮ ಮದುವೆ ಆದಾಗಿಂದ ಇಲ್ಲಿವರೆಗೂ ನಿನ್ನ ಮನಸ್ಸಲ್ಲಿ ಏನೋ ಇಟ್ಕೊಂಡು ಕೊರಗ್ತಿದ್ಯಾ? ಅದು ಏನು ಅಂತ ಹೇಳು. ಏನಾದರೂ ದುಡ್ಡಿನ ಸಮಸ್ಯೆನಾ? ದುಡ್ಡಿನ ಸಮಸ್ಯೆ ಏನಾದರೂ ಇದ್ರೆ ಹೇಳು. ಎಷ್ಟೇ ಇದ್ರೂ ಪರವಾಗಿಲ್ಲ. ಅಪ್ಪನ ಹತ್ರ ಹೇಳಿ ಸಾಲ ಕೇಳ್ತೀನಿ. ಅವ್ರು ನನಗೆ ಯಾವತ್ತೂ ಇಲ್ಲ ಅಂತ ಹೇಳಲ್ಲ. ನಾನು ಯಾವತ್ತೂ ದುಡ್ಡಿನ ಬಗ್ಗೆ ತಲೆ ಕೆಡಿಸ್ಕೊಂಡಿಲ್ಲ. ಮತ್ತೇನು ಸಮಸ್ಯೆ? ಏನಾದರೂ ಕೇಳಿದ್ರೆ ಹೀಗೆ ಕಲ್ಲಿನ ಮೂರ್ತಿ ಥರ ನಿಂತ್ಕೊಂಡು ಬಿಡ್ತೀಯ. ಬಾಯಿಂದ ಒಂದೇ ಒಂದು ಮಾತು ಕೂಡ ಬರಲ್ಲ. ಹೀಗಾದ್ರೆ ನಾನು ಏನು ಅನ್ಕೋಬೇಕು? ನಿನಗೋಸ್ಕರ ಊಟ ತಿಂಡಿ ಮಾಡಿದೆ, ಮನೇಲಿ ಹೆಂಡತಿ ಕಾಯ್ತಿರ್ತಾಳೆ ಅಂತ ನಿನಗೆ ಗೊತ್ತಾಗಲ್ವಾ? ಬೇಗ ಮನೆಗೆ ಹೋಗ್ಬೇಕು, ಬೆಳದಿಂಗಳ ರಾತ್ರಿಲಿ ಕೈ ತುತ್ತು ತಿನ್ಬೇಕು ಅಂತ ನಿನಗೆ ಅನ್ಸಲ್ವಾ? ಅದರಿಂದ ಸಿಗೋ ಖುಷಿ ಕೋಟಿ ಕೊಟ್ಟರು ಸಿಗಲ್ಲ ರಾಹುಲ್. ನಾನು ನಿನ್ನಿಂದ ಬಯಸೋದು ಅದನ್ನೇ. ಆದ್ರೆ ನೀನು ಯಾಕೋ ನನ್ನನ್ನು ಅವಾಯ್ಡ್ ಮಾಡ್ತಿದ್ಯಾ ಅಂತ ಅನ್ನಿಸ್ತಿದೆ. ಪ್ಲೀಸ್ ರಾಹುಲ್, ನನ್ನ ಜೊತೆ ಟೈಮ್ ಸ್ಪೆಂಡ್ ಮಾಡು. ನಾನು ಏನು ತಪ್ಪು ಮಾಡಿದ್ದೀನಿ? ಸಾರಿ. ನನಗೆ ನಿನ್ನಿಂದ ಬೇಕಾಗಿರೋದು ಕ್ಷಮೆ ಅಲ್ಲ, ಸಮಯ. ಪ್ಲೀಸ್ ನನ್ನ ಜೊತೆ ಟೈಮ್ ಸ್ಪೆಂಡ್ ಮಾಡು. ಟ್ರೈ ಮಾಡ್ತೀನಿ. ಇವತ್ತು ಯಾಕೆ ಲೇಟ್ ಆಯಿತು ಅಂದರೆ, ಅಲ್ಲಿರೋ ಮಕ್ಕಳಿಗೆ ಅಪ್ಪ ಅಮ್ಮ ಇಲ್ಲ. ಅವನ್ನೆಲ್ಲ ನೋಡಿ ಹೊಟ್ಟೆ ಉರಿತಾ ಇತ್ತು. ಅದಕ್ಕೆ ಇಷ್ಟೊತ್ತವರೆಗೂ ಅವ್ರ ಜೊತೆಗೆ ಟೈಮ್ ಸ್ಪೆಂಡ್ ಮಾಡಿ ಬಂದೆ. ನೀನು ಅವರಿಗೂ ಟೈಮ್ ಕೊಡು, ನಾನು ಬೇಡ ಅಂತ ಹೇಳಲ್ಲ. ಆದರೆ ಅದನ್ನೇ ಅಭ್ಯಾಸ ಮಾಡ್ಕೋಬೇಡ. ನೀನೀಗ ಒಂಟಿ ಅಲ್ಲ, ಫ್ಯಾಮಿಲಿ ಪರ್ಸನ್. ನಿನಗಿವಾಗ ಮದುವೆ ಆಗಿದೆ. ನಿನಗೋಸ್ಕರ ಮನೇಲಿ ನಾನು ಕಾಯ್ತಿರ್ತೀನಿ ಅನ್ನೋದು ನಿನ್ನ ತಲೆಯಲ್ಲಿರಲಿ. ಅಪ್ಪ ಅಮ್ಮ ಇಲ್ಲದೇ ಇರೋ ಮಕ್ಕಳಿಗೆ ನೀನು ಅಪ್ಪ ಅಮ್ಮ ಸ್ಥಾನ ತುಂಬೋದಕ್ಕಾಗಲ್ಲ ರಾಹುಲ್. ಪ್ಲೀಸ್ ಬಿ ಪ್ರಾಕ್ಟಿಕಲ್. ಆ ಮಕ್ಕಳು ನೋವು ನನಗೆ ಅರ್ಥ ಆಗುತ್ತೆ. ಆ ಮಕ್ಕಳಿಗೋಸ್ಕರ ನೀನು ನಿನ್ನ ಕೈಲಾದ ಸಹಾಯ ಮಾಡು, ನಾನು ಬೇಡ ಅಂತ ಹೇಳಲ್ಲ. ಆದರೆ ಅವ್ರಿಗೆ ಬೇಕಾಗಿರೋ ಸ್ಥಾನಮಾನನ ನಿನ್ನ ಕೈಯಿಂದ ಕೊಡೋದಕ್ಕಾಗಲ್ಲ. ಸರಿ, ಕೈಕಾಲು ಮುಖ ತೊಳ್ಕೊಂಡು ಬಾ, ಊಟ ಮಾಡೋಣ. ಇಷ್ಟು ದಿನ ನಿನ್ನ ಮೂವ್ಸ್ನ ಲೈಟಾಗಿ ತಗೊಂಡು ತುಂಬ ದೊಡ್ಡ ತಪ್ಪು ಮಾಡಿಬಿಟ್ಟೆ. ಇನ್ನು ಮುಂದೆ ನನ್ನ ನಿಜವಾದ ಆಟ ಶುರುವಾಗುತ್ತೆ. ಈ ಕುದುರೆನ ಬೀಳ್ಸಿ ಹೊಡೆದಂಗೆ ನಿನ್ನೆನು ಕೆಳಗೆ ಬೀಳ್ಸಿ ಹೊಡಿತೀನಿ. ಇನ್ನು ಮುಂದೆ
ನನ್ನ ಹೊಸ ಆಟದ ಫಸ್ಟ್ ಸ್ಟೆಪ್ ಈಗಿಡ್ತೀನಿ. ಎದುರಾಳಿ ಸ್ಟ್ರಾಂಗ್ ಆಗಿದ್ದಷ್ಟು ಗೇಮ್ ತುಂಬ ಮಜವಾಗಿರುತ್ತೆ. ಚೆಕ್ ಆ್ಯಂಡ್ ವೇಟ್. ಆಟದಲ್ಲಿ ಸೋಲು ಗೆಲುವು ನಾವು ನಿರ್ಧಾರ ಮಾಡೋಕ್ಕಾಗಲ್ಲ ಮೇಡಮ್. ನಮಗಿರೋ ಅನುಭವ ಮತ್ತು ಬುದ್ಧಿವಂತಿಕೆ ಮೇಲೆ ಅದು ನಿಂತಿದೆ. ಈ ಮನೆಯಲ್ಲಿ ಏನೇ ಡಿಸೈಡ್ ಮಾಡೋದಿದ್ರು ಅದು ನನ್ನಿಂದ ನಡಬೇಕು. ಈಚೆಗೆ ನೀವು ಅನ್ಕೊಂಡಿರೋದೇನು ನಡೀತಾನೆ ಇಲ್ವಲ್ಲ ಮೇಡಮ್? ಇಷ್ಟೊತ್ತು ನಾನು ಗೆದ್ದೆ ಅಂತ ಬೀಗ್ತಿದ್ರಿ ಅನ್ಸುತ್ತೆ. ಈಗ ನೋಡಿ ಏನಾಯ್ತು. ವಿಧಿ ಆಟದ ಮುಂದೆ ನಮ್ಮ ಲೆಕ್ಕಾಚಾರ ತಲೆ ಕೆಳಗಾಗತ್ತೆ. ಇದೆ ಅದು ಉದಾಹರಣೆ. ಮೇಡಮ್, ಕಾಫಿ ಆರೋಗುತ್ತೆ, ಬೇಕು ಆಯ್ತಾ? ಹೇಗ್ ನಡೀತಾ ಇದೆ ಬಿಸ್ನೆಸ್? ನನ್ ಕೇಳ್ತಿದ್ದೀರ ಅದಕ್ಕೆ? ಅಲ್ಲ ಚಿರು, ದೀಪನ್ ಬಟ್ಟೆ ಅಂಗಡಿ ಹೇಗ್ ನಡೀತಾ ಇದೆ ಅಂತ. ಚೆನ್ನಾಗೇ ನಡೀತಿದೆ ಮೇಡಮ್. ಹೌದಾ, ವೆರಿ ಗುಡ್. ಹೌದು, ನೀನು ನಿನ್ ಬಟ್ಟೆ ಅಂಗಡಿಗೆ ಹೋಗಕ್ಕೆ ಬರಕ್ಕೆ ಮನೆ ಕಾರ್ನ ಯಾಕೆ ಯೂಸ್ ಮಾಡಬಾರ್ದು? ಅಷ್ಟೊಂದು ಜನ ಡ್ರೈವರ್ಗಳಿದ್ದಾರೆ, ಅಷ್ಟೊಂದು ಕಾರ್ಗಳಿದೆ. ಮೇಡಮ್, ಪಕ್ಕದಲ್ಲಿರೋ ಅಂಗಡಿಗೆ ಯಾಕೆ ಕಾರು ಡ್ರೈವರ್ ಎಲ್ಲ ತಗೊಂಡು ಹೋಗ್ಬೇಕು? ಇಲ್ಲೇ ಪಕ್ಕದಲ್ಲ? ಇಲ್ಲೇ ಪಕ್ಕದಲ್ಲಿ ಅಂದ್ರೆ ಎಲ್ಲಿ? ಏಯ್, ಅಡ್ರೆಸ್ ಕೇಳಿದ್ರೆ ನೀನ್ ಕೆಮ್ತಿದೀಯಲ್ಲ. ಇಲ್ಲೇ ಮೇಡಮ್, ಹತ್ರದಲ್ಲೇ ಇದೆ. ಅದು ಅಡ್ರೆಸ್ ಎಲ್ಲ ಹೇಳಕ್ ಬರಲ್ಲ ಮೇಡಮ್. ಆದ್ರೆ ನನ್ಗೆ ದಾರಿ ಗೊತ್ತು. ಹೋಗ್ಬಿಟ್ಟು ಬರೋದಕ್ಕೆಲ್ಲ ನಂಗೆ ಗೊತ್ತಾಗತ್ತೆ. ಓ, ಹಾಗಿದ್ರೆ ತುಂಬಾ ಹತ್ರದಲ್ಲೇ ಇದೆ ಅಂತ ಆಯ್ತು. ಅದಕ್ಕಿಂತ ಹತ್ರನೇ ಮೇಡಮ್. ಸರಿ ಸರಿ ಸರಿ. ಮೊನ್ನೆ ನಾನೊಂದು ಹೊಸ ಸೀರೆ ತಗೊಂಡೆ. ಅದ್ರ ಬ್ಲೌಸ್ನ ನಿನ್ನ ಹತ್ರನೇ ಸ್ಟಿಚ್ ಮಾಡ್ಸೋಣ ಅನ್ಕೊಂಡು. ಏನಂತೀಯ? ಸೂಪರ್ ಅದಕ್ಕೆ. ನೀವು ಹೇಳಿದ್ರೆ ಇವ್ರು ಹೊಲ್ಕೊಡಲ್ಲ ಅಂತಾರ ಏನ್ ದೀಪ ಅವ್ರೆ? ಮೇಡಮ್, ಈಗಲೇ ಸೀರೆನ ಕೊಟ್ಬಿಡಿ. ಇವತ್ತು ಸಂಜೆ ಅಥವಾ ನಾಳೆ ಅಷ್ಟೊತ್ತಿಗೆ ಹೊಲ್ಕೊಟ್ಬಿಡ್ತೀನಿ. ನೋ 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 ನೋ, ನಾನೇ ಖುದ್ದಾಗಿ ನಿನ್ನ ಅಂಗಡಿಗೆ ಬಂದು ಮೆಜರ್ಮೆಂಟ್ ಕೊಟ್ರೆ ಪರ್ಫೆಕ್ಟ್ ಆಗಿ ಬ್ಲೌಸ್ ಬರೋದು. ಹಾಗೆ ನಿನ್ನ ಅಂಗಡಿನ ನೋಡ್ದಾಗ ಆಗುತ್ತೆ ಅಲ್ವಾ?